ವಿಜ್ಞಾನ ವಸ್ತು ಪ್ರದರ್ಶನದಿಂದ ಮಕ್ಕಳ ಮನೋಬಲ ವೃದ್ಧಿ. ಚಾಂದ ಶಿರದವಾಡದಲ್ಲಿ ಜಿಲ್ಲಾ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಆವಿಷ್ಕಾರ 3 ಉದ್ಘಾಟಿಸಿ ಡಾಕ್ಟರ್ ವಿಶ್ವನಾಥ ವಸೇದಾರ್ ಅಭಿಮತ. ಮಕ್ಕಳಲ್ಲಿ ಸುಪ್ತ ಕಲೆಗಳನ್ನು ಪ್ರದರ್ಶಿಸಲು ಜಿಲ್ಲಾ ಮಟ್ಟದ ವಿಜ್ಞಾನ ಮತ್ತು ವಸ್ತು ಪ್ರದರ್ಶನ ಆವಿಷ್ಕಾರ 3 ಪೂರಕವಾಗಿದ್ದು ವಿದ್ಯಾರ್ಥಿಗಳ ಮನೋಬಲ ಹೆಚ್ಚಿಸಲು ಅನುಕೂಲವಾಗಲಿದೆ ಎಂದು ಬೆಳಗಾವಿಯ BMK ಆಯುರ್ವೇದ ವೈದ್ಯಕೀಯ ಕಾಲೇಜಿನ ಪಂಚಕರ್ಮ ವಿಭಾಗದ ಡಾಕ್ಟರ್ ವಿಶ್ವನಾಥ ವಸೇದಾರ್ ತಿಳಿಸಿದರು. ಅವರು ನಿಪ್ಪಾಣಿ ತಾಲೂಕಿನ ಚಾಂದಶಿರದವಾಡ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಜಿಲ್ಲಾ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಉದ್ಘಾಟಿಸಿ ಮಾತನಾಡಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಾದೇವಿ ನಾಯಕ್ ಅಧ್ಯಕ್ಷತೆ ವಹಿಸಿದ್ದ ವೇದಿಕೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಯಾಸ್ಮಿನ್ ಚಾವುಸ್, ಉಪಾಧ್ಯಕ್ಷ ಅಣ್ಣಾ ಪಾಟೀಲ್, ಕ್ರೀಡಾ ಶಿಕ್ಷಕ ಸಂತೋಷ್ ಪಾಟೀಲ್, ಡಾಕ್ಟರ್ ರಮೇಶ್ ಚೌಗಲೆ ಉಪಸ್ಥಿತಿಯಲ್ಲಿ ದೀಪ ಪ್ರಜ್ವಲನೆ ನಡೆಯಿತು. BEO ಮಹಾದೇವಿ ನಾಯಕ್ ರಮೇಶ್ ಚೌಗಲೆ ಮಾತನಾಡಿ, ಶಿರದವಾಡ ಸರ್ಕಾರಿ ಶಾಲೆ ಜಿಲ್ಲೆಯಲ್ಲಿಯೇ ಮಾದರಿಯಾಗಿದ್ದು ನಾನಾ ಸ್ಪರ್ಧೆಗಳನ್ನು ಹಮ್ಮಿಕೊಂಡು ಮಕ್ಕಳ ಜ್ಞಾನಾರ್ಜನೆ ಹೆಚ್ಚಿಸುವುದರೊಂದಿಗೆ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದವರೆಗೆ ಆಯ್ಕೆಯಾಗಲು ಕಾರಣವಾಗಿದ್ದು ಶ್ಲಾಘನೀಯವೆಂದರು. ಸಮಾರಂಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಖೋತ್, ಮುಖ್ಯೋಪಾಧ್ಯಾಪಕ TT ನಾಡಕರ್ಣಿ, PDO ನಾಗರಾಜ ಶಿಂದೆ, ಶೀತಲ್ ಲಡ್ಗೆ, RA ಕಾಗೆ, SM ಪಡಲಾಳೆ ಸೇರಿದಂತೆ ಸ್ಪರ್ಧೆಯಲ್ಲಿ ಶೈಕ್ಷಣಿಕ ವಲಯದಿಂದ 85 ಹಾಗೂ ಹೊರವಲಯದಿಂದ 96 ಹೀಗೆ ಒಟ್ಟು 181 ತಂಡಗಳು ಪಾಲ್ಗೊಂಡಿದ್ದವು. ನಮಸ್ಕಾರ, ನಾನು ನಿಶಾ ಸಂಜಯ್ ರೌಟ್ಯದಾರಿ ಮತ್ತು ಇವತ್ತು ನಾವು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕಂಪೋಸ್ಟಬಲ್ ಬ್ಯಾಗ್ ಪ್ರಾಜೆಕ್ಟ್ ಅನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದೇವೆ. ಮೊದಲನೇದಾಗಿ ನಾವು ದಿನನಿತ್ಯ ಬಳಸುವ ಪ್ಲಾಸ್ಟಿಕ್ಗಳು ಪರಿಸರಕ್ಕೆ ಹಾನಿವಾಗಿದೆ. ಈ ರೀತಿಯ ಬ್ಯಾಗ್ ಇದು ಪ್ಲಾಸ್ಟಿಕ್ ಅಲ್ಲ, ಇದು ನೈಸರ್ಗಿಕವಾಗಿ ಸಸ್ಯ ಮೂಲದಿಂದ ತಯಾರಾಗುತ್ತದೆ. ಇದು ಪರಿಸರದಲ್ಲಿ 120 ರಿಂದ 170 ದಿನಗಳಲ್ಲಿ ಪೂರ್ಣವಾಗಿ ಕರಗುತ್ತದೆ. ಇದು ಒಂದು ತಿನ್ಬೇಕಾದ್ರೆ ಒಂದು ಬಿಡಬೇಕು, ಯಾವ್ದು ತಿನ್ನಬಾರ್ದು, ಯಾವ್ದು ತಿಂದಾದ್ಮೇಲೆ ಏನ್ ತಿನ್ಬೇಕು ಅನ್ನೋದನ್ನ ಸೈಂಟಿಫಿಕ್ ಆಗಿ ನಮ್ ಗ್ರ್ಯಾಂಡ್ ಪೇರೆಂಟ್ಸ್ ಬರೆದಿದ್ದಾರೆ ಎಲ್ಲ. ಈಗ ನೋಡಿ 2023 ಇಸ್ ಅ ಇಯರ್ ಆಫ್ ಮಿಲೆಟ್ಸ್. ಎಲ್ಲ ಈ ನಮ್ ಸಿರಿಧಾನ್ಯಗಳು ಈಗೆಲ್ಲ ಇಂಪಾರ್ಟೆಂಟ್. ನಮ್ಮ ಅಜ್ಜ ಅದನ್ನೇ ತಿಂತಾ ಇದ್ರು. ಮಧ್ಯದಲ್ಲಿ 50 ವರ್ಷ ಮಾತ್ರ ರಾಂಗ್ ಫುಡ್ ತಿಂದಿರೋದು ನಾವು. ಹಾಗಾಗಿ ಈ ಜೀವಗಳಿಗೂ ಗಿಡಗಳಿಗೆ ಜೀವ ಇದೆ ಅಂತ ಆಲ್ರೆಡಿ 5,000 ವರ್ಷದಿಂದ ಹೇಳಿರುವ ಪುಸ್ತಕದಲ್ಲಿ ರೆಫರೆನ್ಸ್ ಇದೆ. ಬಟ್ ಅವಾರ್ಡ್ ಸಿಕ್ಕಿರೋದು JC ಬೋಸ್. ಲಾಸ್ಟ್ ಇಯರ್ ನೊಬೆಲ್ ಪ್ರೈಸ್ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ಉಪವಾಸ ಮಾಡೋದ್ರಿಂದ ಹೇಗೆ ಆರೋಗ್ಯ ಬರ್ತದೆ ಅನ್ನೋದು ಜಪನೀಸ್ ಸೈಂಟಿಸ್ಟ್ ಪ್ರೂವ್ ಮಾಡಿದ್ದಾರೆ. ನಮ್ಮಲ್ಲಿ ವಾರದಲ್ಲಿ ಎಲ್ಲ ಮನೆಯಾಗಿನ ಮಕ್ಕಳು, ಹೆಣ್ಮಕ್ಳು ಅಥವಾ ನಾವೆಲ್ಲರೂ ದೇವರದ ಹೆಸರು ಹೇಳಿ ಉಪವಾಸ ಮಾಡೇ ಮಾಡ್ತೀವಿ. ಬಟ್ ಅದೇ ಉಪವಾಸ ಆರೋಗ್ಯ ಹೆಂಗ್ ತರ್ತದ ಅನ್ನೋದಕ್ಕೆ ಪ್ರೂವ್ ಮಾಡಿರೋದು. ಬೇರೆ ಏನಿಲ್ಲ, ಪ್ರಬಂಧದಲ್ಲಿ ಏನೂ ಇಲ್ಲ. ಹೌ ಫಾಸ್ಟಿಂಗ್ ವಿಲ್ ಹೆಲ್ಪ್ ಇನ್ ಕ್ಯೂರಿಂಗ್ ದ ಡಿಸೀಸ್. ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳ್ತೀನಿ, ಉಪವಾಸ ಎಲ್ಲರೂ ಮಾಡ್ತೀವಿ. ನಾವೇನೋ ಒಂದು ಭಕ್ತಿಯಲ್ಲಿ ಬೇಡ್ಕೊಂಡು ದೇವರು ನಂಗೆ ಇದಾದ್ರೆ ನಾ ಇದು ಸೋಮವಾರ ಉಪವಾಸ ಮಾಡ್ತೀನಿ, ಮಂಗಳವಾರ ಮಾಡ್ತೀನಿ. ಉಪವಾಸ ಅನ್ನೋದ್ರೆ ಆಹಾರ ತಿನ್ನೋದು ಬಿಡೋದು ಅಷ್ಟೇ ಅಲ್ಲ. ಅವತ್ತಿನ ದಿನ ನೀವು ಸುಳ್ಳು ಹೇಳಬಾರದು, ಯಾರಿಗೂ ಚೀಟಿಂಗು ಮಾಡಬಾರ್ದು. ಅವಾಗಲೇ ನಿಮ್ಮ ಉಪವಾಸ ಸಕ್ಸಸ್. ಇನ್ನು ಯಾಕಂದ್ರೆ ಆ ಪ್ರಬಂಧದಲ್ಲಿ ಸೈಂಟಿಫಿಕ್ ಕಾಂಪೋನೆಂಟ್ ಈಸ್ ಎಕ್ಸ್ಕ್ಲೂಡೆಡ್, ಓನ್ಲಿ ಫಿಸಿಕಲ್ ಕಾಂಪೋನೆಂಟ್ ಅಷ್ಟೇ ಕ್ರಿಯೇಟ್ ಮಾಡಿರೋದು. ದಿನ ಸುಳ್ಳು ಒಂದು ಜ್ಞಾನದ ಪುಸ್ತಕಗಳಿವೆ ಮತ್ತು ಮೂಲಗಳಿವೆ. ಹಿಂದೆ ಆಗಿ ಹೋಗಿರ್ತಕ್ಕಂಥ ವಿಜ್ಞಾನ ವೈದ್ಯರಿದ್ದಾರೆ. ಸಾಕಷ್ಟು ಜ್ಞಾನವುಳ್ಳಂತ ಜನರು ನಮ್ಮ ದೇಶದಲ್ಲಿ ಇದ್ದಾರೆ. ಅವುಗಳನ್ನು ಬಳಸಿಕೊಂಡು ಮುಂದೆ ಏನಾಗ್ತಾ ಇತ್ತೆ ಅಂತಂದ್ರೆ ಅವರು ಹೊಸ ಪುಸ್ತಕಗಳನ್ನು ಅದನ್ನು ಆಧರಿಸಿ ಬರಿತಾ ಇದ್ದಾರೆ. ಇದರಲ್ಲಿ ಹೊಸ ಏನಿಲ್ಲ, ಮೂಲವೇ ನಮ್ಮ ದೇಶದಲ್ಲಿ ಸಾಕಷ್ಟು ಹಿಂದಿನ ಬಹಳ ತಲೆಮಾರುಗಳ ಹಿಂದೆ ಈ ಒಂದು ನಾಲೆಜ್ ನಮ್ಮ ದೇಶದಲ್ಲಿ ಇದೆ ಅನ್ನುವಂತ ಮಾತನ್ನು ಅವರು ಹೇಳಿದ್ರು. ಅದಕ್ಕಾಗಿ ಅವರು ಒಂದು ಇಂಗ್ಲಿಷ್ ಲಿಟರೇಚರ್ ಅಲ್ಲಿ ಒಂದು ಮಾತು ಬರ್ತದೆ,
ಅಲೆಕ್ಸಾಂಡರ್ ಪೋಪ್ ಅನ್ನೋಂಥವ್ರು ಹೇಳ್ತಾರೆ. ಏನಂತ ಹೇಳ್ತಾರೆ ಅವ್ರು ಅಂತಂದ್ರೆ, ವಾಟ್ ಆಪ್ಟ್ ವಾಸ್ ಥಾಟ್ ಬಟ್ ನೆವರ್ ಸೋ ವೆಲ್ ಎಕ್ಸ್ಪ್ರೆಸ್ಡ್. ಎಲ್ಲರೂ ವಿಚಾರ ಮಾಡ್ತಾರೆ, ಆದರೆ ಕೆಲವೊಂದು ಜನ ಮಾತ್ರ ಬರೆದಿಡ್ತಾರೆ. ಅದಕ್ಕಾಗಿ ಬಹಳಷ್ಟು ಜನ ಬುದ್ಧಿಜೀವಿಗಳು, ಜ್ಞಾನವಂತರು ಇದ್ರೂ ಕೂಡ ಕೆಲವು ನಾವು ಇರ್ತಕ್ಕಂಥ ಜ್ಞಾನವನ್ನ ನಾವು ಬರೆದಿಡಬೇಕು. ಆದ್ದರಿಂದ ನನಗೆ ಯಾರಾದರೂ ಬೆಳೆದಾಗ ಎಷ್ಟು ನೋವಾಗುತ್ತೆ, ಅದರಿಂದ ಇವು ಚಪ್ಪಟೆ ಆಗ್ತದೆ. ಆದ್ದರಿಂದ ನಮ್ಮ ಹೃದಯಕ್ಕೆ ಆಘಾತ ಅಥವಾ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಮತ್ತು ಶ್ವಾಸಕೋಶಗಳೇ ಹೃದಯದ ಕೆಲಸವೇನೆಂದರೆ ಅಪಧಮನಿ ಅಭಿಧಮನಿಗಳಿಗೆ ಅಟ್ಯಾಚ್ ಆಗಿದ್ದು ಇದು ರಕ್ತವನ್ನು ಪಂಪ್ ಮಾಡುತ್ತದೆ. ರಕ್ತವನ್ನು ಪಂಪ್ ಮಾಡಿದ್ದನ್ನು ಅಪಧಮನಿಯು ಎಲ್ಲ ಭಾಗಗಳಿಗೆ ಕಳಿಸುತ್ತದೆ. ನಿನ್ನ ಹೆಸರು ಹೇಳಂತಮ್ಮ? ನನ್ನ ಹೆಸರು ದೇವರಾಜ್ ರಮಗಡದನಗುತ್ತಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಅಲಂಪ್ರಭು ಸರ್ಕಾರಿ ಪ್ರೌಢಶಾಲೆ ಚಿಂಚಣಿಯಿಂದ ಬಂದಿದ್ದೇನೆ. ಬ್ಯೂರೋ ರಿಪೋರ್ಟ್ ಮಹಾವೀರ್ ಚಿಂಚಣಿ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.